ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಬನ್ನಿ, ಈಗ ತುಂಬಾ ವೈರಲ್ ಆಗ್ತಿರೋದು ಖುಷ್ಬು ಸ್ಕಿನ್ ಆಯಿಲ್ ಅಂತ ನಾನು ಮನೇಲಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಇವಾಗ ನೀವು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಒಂದು ಕ್ಯಾರೆಟ್ ಮತ್ತು ಒಂದು ಬೀಟ್ರೋಟ್ ತೊಗೊಂಡಿದ್ದೀನಿ. ಕ್ಯಾರೆಟ್ ನೋಡಿ ಒಂದು ತುರಿದಿಟ್ಕೊಂಡಿದ್ದೀನಿ. ಇವಾಗ ನಾನು ಬೀಟ್ರೋಟನ್ನು ತುರಿದಿಟ್ಕೊಂಡಿದ್ದೀನಿ. ಈ ರೀತಿಯಾಗಿ ಸಮ ತೊಗೊಳ್ಬೇಕು. ಒಂದು ಕ್ಯಾರೆಟ್ ತೊಗೊಂಡ್ರೆ ಒಂದು ಬೀಟ್ರೋಟ್ ತೊಗೋಬೇಕು. ಇವಾಗ ನಾನು ಅದಕ್ಕೆ ಸ್ಟೀಲ್ ಪಾತ್ರೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಆಯಿಲ್ ಮಾಡ್ಕೊಳ್ಳೋದಕ್ಕೆ. ನೋಡ್ಬೋದು ಇವಾಗ ನೀವು, ನಾನು ಕ್ಯಾರೆಟ್ನ ಮತ್ತು ಬೀಟ್ರೋಟ್ನ ಎರಡು ನಾನು ಈಗ ಸ್ಟೀಲ್ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಅಂದರೆ ಈಗ ನಾವು ಸ್ಟೀಲ್ ಪಾತ್ರೆನೇ ತೊಗೋಬೇಕು ಇದಕ್ಕೆ. ಇದು ನಾವು ಜರ್ಮನಿ ಪಾತ್ರೆ ತೊಗೋಬಾರ್ದು, ಇಲ್ಲಾಂದರೆ ನಾವು ಮುಖಕ್ಕೆ ಸ್ಕಿನ್ಗೆ ಹಾಕ್ತೀವಲ್ಲ ಆಯಿಲು, ಅದು ಸ್ವಲ್ಪ ಏನಾರ ಎಫೆಕ್ಟ್ ಆಗುತ್ತೆ ಅಂತ ನಾನು ಇದಕ್ಕೆ ಸ್ಟೀಲ್ ಪಾತ್ರೆ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ, ನೆಕ್ಸ್ಟ್ ನಾನು ಕೊಕೊನೆಟ್ ಆಯಿಲ್ ತೊಗೊಂಡಿದ್ದೆ, ಅಂದರೆ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಇದು ನಮಗೆ ಕ್ಯಾರೆಟ್ ಮತ್ತು ಬೀಟ್ರೂಟು ಮುಳುಗಬೇಕು, ಅಲ್ಲಿ ತನಕ ನಾವು ಆಯಿಲ್ ಹಾಕ್ಕೋಬೇಕು. ಇದಕ್ಕೆ ಅಷ್ಟು ಎಣ್ಣೆ ಹಾಕಿ ಇಟ್ಕೋಬೇಕು, ಅದು ಮುಳುಗಬೇಕು, ಅಲ್ಲಿ ತನಕ ಹಾಕ್ಕೋಬೇಕಾಗತ್ತೆ. ನೋಡ್ಬೋದು ಇವಾಗ ನಾನೀಗ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ನಾನು ಮುಳುಗೋ ಅಷ್ಟು ನಾನು ಈಗ ಕೊಬ್ಬರಿ ಎಣ್ಣೆನ ಹಾಕಿಟ್ಕೊಂಡಿದ್ದೀನಿ. ಇವಾಗ ಒಂದೆರಡು ನಿಮಿಷ ಇದು ಗ್ಯಾಸ್ ಆನ್ ಮಾಡಿಕೊಂಡು ನಾವು ಚಿಕ್ಕ ಉರಿ ಇಟ್ಕೊಂಡೆ ನಾವು ಇವಾಗ ಇದನ್ನು ಸ್ವಲ್ಪ ಬೇಯಿಸ್ಕೊಳ್ಳೋಕ್ಕೆ ಬಿಟ್ಬಿಡಬೇಕು. ನೋಡ್ತಾ ಇದ್ದೀರಲ್ಲ, ಇದೆರಡು ನಿಮಿಷ ಆದಮೇಲೆ ನಾನು ಇವಾಗ ಇದಕ್ಕೆ ಬಾದಾಮ್ ಆಯಿಲ್ ತೊಗೊಂಡಿದ್ದೀನಿ. ಅಂದರೆ ಇದು ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ, ಇದಿಷ್ಟಾದರೆ ಸಾಕು. ಒಂದು ಸ್ವಲ್ಪ ಒಂದೆರಡು ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ನಮಗೆ ಸಾಕು ಇದಕ್ಕೆ ಬಾದಾಮ್ ಆಯಿಲು. ಈ ಬಾದಾಮ್ ಆಯಿಲಿಂದ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ನಿಮಗೆ ಗೊತ್ತಿದೆಯಲ್ಲ. ಈ ರೀತಿಯಾಗಿ ನಾವು ಈ ಥರ ಫೇಶಿಯಲ್, ಅಂದರೆ ನಾವು ಫೇಶಿಯಲ್ ಮಾಡ್ಕೊಳ್ಳೋಕ್ಕಿಂತನೂ ಅಷ್ಟು ನಮಗೆ ಸ್ಕಿನ್ನು ಅಷ್ಟು ಹೊಳೆಯುತ್ತೆ. ನಮ್ಮ ಮುಖದಲ್ಲಿರೋ ಕಲೆ, ಚುಕ್ಕೆ ಮತ್ತು ಡಾರ್ಕ್ ಸರ್ಕಲ್ಲು ಮತ್ತೆಲ್ಲ ಕಲೆಗಳೆಲ್ಲ ಇರುತ್ತಲ್ಲ, ಇವೆಲ್ಲ ದೂರ ಆಗುತ್ತೆ. ಅದಕ್ಕೋಸ್ಕರ ಈ ಕ್ಯಾರೆಟು ಮತ್ತು ಬೀಟ್ರೂಟು, ಬಾದಾಮ್ ಆಯಿಲು, ಕೊಬ್ಬರಿ ಎಣ್ಣೆ ಇದಿಷ್ಟು ತೊಗೊಂಡು ನಾವೀಗ ನ್ಯಾಚುರಲ್ ಆಗಿ, ನಾವು ಇದಕ್ಕೇನು ಕೆಮಿಕಲ್ಸು ಮಿಕ್ಸ್ ಮಾಡ್ತಾ ಇಲ್ಲ, ಇದಿಷ್ಟೇ ತೊಗೊಂಡು ನಾವೀಗ ನ್ಯಾಚುರಲ್ ಆಯಿಲ್ನ ಮನೇಲೇ ನಾವು ತಯಾರಿಸ್ಕೊಳ್ಬೋದು. ನೋಡ್ತಾ ಇದ್ದೀರಲ್ಲ, ಇವಾಗ ನಾನು ಕುದಿಯೋಕ್ಕೆ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಕುದಿಯೋಕ್ಕೆ ತುಂಬಾ ಟೈಮ್ ತೊಗೊಳುತ್ತೆ. ಇವಾಗ ನೋಡಿ, ಇದು ಸ್ವಲ್ಪ ಕುದಿ ಬಂದಿದೆ. ಇದೆಲ್ಲ ಇನ್ನೂ ಹಸಿ ಇದೆ. ನೋಡ್ಬೋದು ನೀವು, ಕ್ಯಾರೆಟು ಬೀಟ್ರೂಟ್ ತುಂಬಾ ಹಸಿ ಕಾಣಿಸ್ತಿದೆ. ಇದೆಲ್ಲ ಹೀರ್ಕೊಂಡು ಅದ್ರದ್ದು ಕ್ಯಾರೆಟು ಬೀಟ್ರೂಟ್ ಇದೆ ನೋಡಿ, ಅದ್ರ ಸತ್ವ ಎಲ್ಲ ಹೋಗಬೇಕು, ಅಲ್ಲಿ ತನಕ ಇದು ನಾವು ಕುದಿಸ್ಕೋಬೇಕು ಚಿಕ್ಕ ಉರಿ ಇಟ್ಕೊಂಡು. ಅಂದರೆ ಅದೆಲ್ಲ ತುಂಬ ಡ್ರೈ ಆಗಬೇಕು. ಇವಾಗ ನಾವು ಪಕೋಡ ಮಾಡ್ತೀವಿ ನೋಡಿ, ಆ ಪಕೋಡ ಮಾಡ್ಬೇಕಾದ್ರೆ ಹೇಗೆ ಎಲ್ಲ ಅದು ಫ್ರೈ ಆಗಿರುತ್ತಲ್ಲ ಈರುಳ್ಳಿ, ಆ ರೀತಿ ಥರ ಇದು ಫ್ರೈ ಮಾಡಬೇಕು ಕ್ಯಾರೆಟು ಮತ್ತು ಬೀಟ್ರೂಟ್ನ. ನೋಡ್ತಾ ಇದ್ದಿರಲ್ಲ, ಇವೆಲ್ಲ ಬಬಲ್ಸ್ ಎಲ್ಲ ತುಂಬಾ ಕಡಿಮೆ ಆಗಬೇಕು. ಇನ್ನೂ ಇದೆಲ್ಲ ಇನ್ನೂ ಹಸಿನೇ ಇದೆ, ಅದಕ್ಕೋಸ್ಕರ ನಾನು ಇನ್ನೂ ಸ್ವಲ್ಪ ಇಟ್ಕೋತೀನಿ. ಇದಕ್ಕೆ ಮಿನಿಮಮ್ ಇದಕ್ಕೆ 45 ನಿಮಿಷನಾರ ಟೈಮ್ ಬೇಕಾಗುತ್ತೆ ಫ್ರೆಂಡ್ಸ್, ಇದು ಈ ಎಣ್ಣೆ ತಯಾರು ಮಾಡ್ಕೊಳ್ಳೋಕ್ಕೆ. ನೋಡ್ಬೋದು, ಈ ಬಬಲ್ಸ್ ಎಲ್ಲ ಕಡಿಮೆ ಆಗಬೇಕು. ಇನ್ನೇನು ರೆಡಿಯಾಗಕ್ಕೆ ಬರ್ತಾ ಇದೆ ಇದು ಆಯಿಲು. ಬಬಲ್ಸ್ ಎಲ್ಲ ಕಡಿಮೆ ಆದಮೇಲೆ ಇದು ರೆಡಿಯಾಗಿದೆ ಅಂತ ಅರ್ಥ. ನೋಡ್ತಾ ಇದ್ದೀರಲ್ಲ ಹೇಗೆ ಕಾಣಿಸ್ತಿದೆ ಅಂತ. ನಮಗೆ ಈಗ ಕರೆಕ್ಟಾಗಿ ಬಂದಿದೆ ಇದು. ನೋಡ್ಬೋದು ನೋಡಿ ಹೇಗೆ ಕಾಣಿಸ್ತಿದೆ. ಇನ್ನೊಂದೆರಡು ನಿಮಿಷ ಅದನ್ನು ಬಿಟ್ಟು ಇವಾಗ ನಾವು ಇದನ್ನ ತೆಗೆದುಕೊಳ್ಬೋದು. ಈಗ ನೋಡಿ, ಇಷ್ಟಾದರೆ ನಮಗೆ ಕರೆಕ್ಟ್ ಪರ್ಫೆಕ್ಟಾಗಿ ನಮಗೆ ಕ್ಯಾರೆಟು ಬೀಟ್ರೂಟು ಅದರೊಳಗಿರೋದೆಲ್ಲ ನಮಗೆ ರಸ ಬಂದಿರುತ್ತೆ. ನೋಡಿ ರೆಡಿಯಾಗಿದೆ. ಈ ರೀತಿಯಾಗಿ ಆಗೋ ತನಕ ನಾವು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಕಡಿಮೆ ಉರಿ ಇಟ್ಕೊಂಡು ನಾನು ಈಗ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ಲ, ಇವಾಗ ನಾನು ಇದನ್ನು ಫಿಲ್ಟರ್ ಮಾಡ್ಕೊಳ್ತೀನಿ, ಅಂದರೆ ಇವಾಗ ನಾನು ಸೋಸ್ಕೊಳ್ತೀನಿ. ನೋಡಿ, ನೋಡ್ಬೋದು ಇವಾಗ ನೀವು ರೆಡಿಯಾಗಿದೆ. ನೋಡ್ತಾ ಇದ್ದೀರಲ್ಲ, ನಮಗೆ ನ್ಯಾಚುರಲ್ ಆಯಿಲ್ ನೋಡಿ ಹೇಗೆ ಕಾಣಿಸ್ತಿದೆ. ಇದಕ್ಕೆ ನಾವೇನು ಕೆಮಿಕಲ್ಸ್ ಅಂತೂ ಯೂಸ್ ಮಾಡೇ ಇಲ್ಲ. ನೀವೇ ನೋಡಿದ್ದೀರಾ. ಇಷ್ಟೇ ಇದಕ್ಕೆ ನಾವು ಇದೇ ಥರ ನಾವು ಮನೇಲೇ ರೆಡಿ ಮಾಡ್ಕೊಳ್ಬೋದಲ್ಲ, ಸುಮ್ಮನೆ ಅಂಗಡಿಲಿ ಯಾಕೆ ತೊಗೊಳ್ಬೋದು. ಖುಷ್ಬು ಅವರ ನ್ಯಾಚುರಲ್ ಸ್ಕಿನ್ ಆಯಿಲ್ ವೈರಲ್ ಆಗ್ತಿರೋದು ಆಯಿಲ್ ಇದೆ ನೋಡಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸೊಬ್ಬರು ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಬಾಯ್.